ತುಮಕೂರಲ್ಲಿ ಭೀಕರ ಅಪಘಾತಕ್ಕೆ 4 ದುರ್ಮರಣ. 2 ಕಾರುಗಳ ಹಾಗೆ ನಡುವೆ ಡಿಕ್ಕಿ ಆಗಿರೋದ್ರಿಂದ ಸ್ಥಳದಲ್ಲಿ 4 ಸಾವನ್ನಪ್ಪಿದ್ದಾರೆ. 2 ಕಾರುಗಳ ನಡುವೆ ಡಿಕ್ಕಿಯಾಗಿ ಸ್ಥಳದಲ್ಲೇ 4 ಸಾವನ್ನಪ್ಪಿದ್ದಾರೆ. ಒಂದೇ ಕುಟುಂಬದ 4 ಸ್ಥಳದಲ್ಲೇ ಸಾವನ್ನಪ್ಪಿರೋ ದುರಂತ ಕಥೆ ಇದು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರ್ ಹತ್ರ ನಡೆದಿರೋ ಘಟನೆ ಇದು. 3 ಗಂಭೀರ ಗಾಯ ಆಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಕಾರ್ನಲ್ಲಿದ್ದಂತಹ ಒಂದೇ ಕುಟುಂಬದ 4 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. 2 ಕಾರುಗಳು ಸಂಪೂರ್ಣ ನುಜ್ಜುಗುಜ್ಜಾಗಿ ಹೋಗಿದೆ. ಮೃತರು ಆಂಧ್ರ ಪ್ರದೇಶ ಮೂಲದವರು ಅನ್ನೋ ಮಾಹಿತಿ ಇದೆ. ಸ್ಥಳಕ್ಕೆ ಹುಳಿಯಾರ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, 2 ಕಾರುಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ 4 ಸಾವನ್ನಪ್ಪಿರೋ ದುರಂತ ಕತೆ. ಒಂದೇ ಕುಟುಂಬದ 4 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ, ಸ್ಪಾಟ್ ಡೆತ್. ಇನ್ನು 3 ಜನಕ್ಕೆ ಗಂಭೀರ ಗಾಯ ಆಗಿದ್ದು ಅವರನ್ನ ಅಲ್ಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಕಾರು ಡ್ರೈವರ್ನ ಕಂಟ್ರೋಲ್ ತಪ್ಪಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮತ್ತು ಅತಿ ವೇಗದ ಚಾಲನೆ ಇಂಥ ದುರಂತಗಳಿಗೆ ಕಾರಣ ಆಗುತ್ತೆ. ತುಮಕೂರು ಪ್ರತಿನಿಧಿ ಹೇಮಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಮಂತ್, ಈ ಆಕ್ಸಿಡೆಂಟ್ ಎಷ್ಟು ಗಂಟೆಗೆ ಆಯ್ತು, ಹೇಗಾಯ್ತು? 2 ಕಾರುಗಳು ಮುಖಾಮುಖಿ ಡಿಕ್ಕಿಯಾಗಿ 3 ಸಾವನ್ನಪ್ಪಿರೋ ಘಟನೆ ನಡೆದಿರುವಂತದ್ದು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಏನು ಕೆಂಕೆರೆ ಗೊಲ್ಲರಟ್ಟಿ ಏನ್ ಬರುತ್ತೆ ಆ ಒಂದು ಜಾಗದಲ್ಲಿ ಈ ಒಂದು ಅಪಘಾತ ನಡೆದಿರುವಂತದ್ದು. ಉಳಿಯಾರ್ನಿಂದ ಏನು ಹಿರಿಯೂರಿನಿಂದ ಉಳಿಯಾರ್ ಭಾಗಕ್ಕೆ ಬರ್ತಾ ಇದ್ದಂತ ಇನೋವಾ ವಾಹನ ಏಕಾಏಕಿಯಾಗಿ ಒಮ್ಮಿನಿ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ ಅಂತ ಹೇಳಾಗ್ತಾ ಇರೋಂಥದ್ದು. ಏನು ಆಂಧ್ರ ಪ್ರದೇಶದ ಮೂಲದ ವ್ಯಕ್ತಿಗಳು ಒಮ್ನಿಯಲ್ಲಿ ಯೂಟರ್ನ್ ತಗೊಳ್ಳುವಂತ ಸಂದರ್ಭದಲ್ಲಿ ಏಕಾಏಕಿ ಇನೋವಾ ಕಾರ್ ಬಂದು ಹೊಡೆದಿರುವಂತದ್ದು. ಈ ಒಂದು ಘಟನೆಯಲ್ಲಿ ಏನು ಗಂಡ ಹೆಂಡತಿ ಮತ್ತೆ ಅವರ ತಾಯಿ ಸಾವನ್ನಪ್ಪಿರುವಂತದ್ದು 3 ಕೂಡ. ಇನ್ನು 3 ಜನ ಮಕ್ಕಳಿಗೆ ಸದ್ಯ ಒಬ್ಬರಲ್ಲಿ ಗಂಭೀರ ಗಾಯವಾಗಿರುವಂತದ್ದು ಮತ್ತು ಇಬ್ಬರು ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತ ಹೇಳಾಗ್ತಾ ಇರುವಂತದ್ದು. ಈಗಾಗಲೇ ಏನು ಉಳಿಯಾರ್ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿದ್ದಂತ ಏನು ಅಪಘಾತಕ್ಕೆ ಒಳಗಾಗಿದ್ದ ಮಕ್ಕಳನ್ನ ಈಗ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡುವಂತ ಕೆಲಸ ಮಾಡಲಾಗ್ತಾ ಇರುವಂತದ್ದು. ಏನು ಒಬ್ಬ ವಿದ್ಯಾರ್ಥಿ ಏನು ಸಂಪೂರ್ಣವಾಗಿ ಗಾಯಗೊಂಡಿದ್ದ ಆತನನ್ನ ಬೆಂಗಳೂರಿಗೆ ಕಳಿಸೋ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಏನು ಆಂಧ್ರ ಪ್ರದೇಶದ ಮೂಲದವರು ಮೃತಪಟ್ಟಿರುವಂತವ್ರು ಅಂತ ಹೇಳಿ ಹೇಳಲಾಗ್ತಾ ಇರೋದು. ಅದ್ರ ಯಾರು ಯಾವ ಊರಿನವರು ಅನ್ನೋಂಥದ್ದನ್ನ ಉಳಿಯಾರ್ ಪೊಲೀಸರು ಈಗಷ್ಟೇ ತನಿಖೆಯನ್ನು ಆರಂಭಗೊಳಿಸಿರುವಂತದ್ದು. ಸಿಂಧೂರ. ಹೇಮಂತ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.